ಕಳಸಾಬುಟ್ಟಿ ಮುಂದೆ ಬಂದರೆ ಇಲ್ಲಿ ಕೊರಗಜ್ಜ ಸ್ವಾಮಿ ದೇವಸ್ಥಾನ ಐತೆ. ಕುಂಬ್ಳಡಿಕೆ 1 ಕಿಲೋಮೀಟ್ರ್ ನೋಡುವ ಹೆಂಗೈತೆ ಅಂತ ನೋಡುವ. ಹೊರನಾಡು ಕಡೆ ಹೋದವರು ಹಿಂಗೆ ಬನ್ನಿ. ಕುಂಬ್ಳು ಕಡಿಕೆ ಕೊರಗಜ್ಜ ಸ್ವಾಮಿ ದೇವಸ್ಥಾನ 1 ಕಿಲೋಮೀಟ್ರ್ ಅಷ್ಟೇ ಅಂತೆ. ನೋಡ್ಕೊಂಡು ಬರೋಣ. ಈ ಕಡೆ ರಸ್ತೆಗಳೆಲ್ಲ ಇದೇ ಥರ ಇರ್ತದೆ ಅನ್ನಿಸ್ತದೆ. ಆಲ್ಮೋಸ್ಟು ಡಾಂಬರ್ ಆಗಿರಲ್ಲ, ಮಣ್ಣು ಜಲ್ಲಿ ರಸ್ತೆಗಳು. ಕೊರಗಜ್ಜ ಸ್ವಾಮಿ ಪ್ರಿಯರಿಗೆ ಈ ರಸ್ತೆಯಲ್ಲಿ ಹೋದರೆ ಕೊರಗಜ್ಜ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಹೋಗ್ತಾ ಇದ್ದೀವಿ ಹಳ್ಳಗುಂಡಿ. ಹಾಂ ಎಲ್ಲ ಕಡೆ ಕೊರಗಜ್ಜ ಸ್ವಾಮಿ ದೇವಸ್ಥಾನ ಪಬ್ಲಿಕ್ ಮಾಡ್ತಾವ್ರೆ. ಕೊರಗಜ್ಜನ ಪವರ್ಫುಲ್ ದೇವರು. ಅದರಲ್ಲೂ ಕಾಡೊಳಗಡೆ ಆಯ್ತಲ್ಲ ಅಂದ್ಬಿಟ್ಟು ನಾವು ಹೋದರೆ ಇನ್ನೂ ಪವರ್ ಇರ್ತದೆ. ಮಲೆನಾಡು ಗಿಡ್ಡಗಳು ಎಲ್ಲೆಲ್ಲ ಹತ್ಬಿಡ್ತಾ ಇದೀವಿ ಕಣ ನಾವು. ಯಾವುದ್ಯಾವುದೋ ಬೆಟ್ಟ ಗುಡ್ಡಗಳೆಲ್ಲ ಹತ್ಬಿಡ್ತಾ ಇದೀವಿ ಇವತ್ತು. ಹಂಗೆ ಮುರ್ಕೊಂಡು ಅಲ್ಲೇ ಕಚ್ಕೊಬಿಟ್ಟದೆ ಮರ. ಸಾನ್ನಿಧ್ಯ, ಕೊರಗಡ್ಡ ಸ್ವಾಮಿ ಸಾನ್ನಿಧ್ಯ. ದೇವ್ರ ದರ್ಶನ ಮಾಡ್ಕೊಂಡೇ ಬರೋಣ. ಅಂತೂ ಬಂದು ದೇವರೆಲ್ಲವರೇ ಬಲಗಡೆ ಇದ್ದಾರೆ ದೇವರು. ಸ್ವಾಮಿ ಕೊರಗಜ್ಜ ಕ್ಷೇತ್ರಕ್ಕೆ ಇಲ್ಲಿ ದಾರಿ. ಅಲ್ವಾ? ಹಚ್ಚಿ ಬಿಡ್ಬೇಡಿ. ಹಚ್ಚಿ. ಹಿಮಾಲಯ ಪರ್ವತ ಕಣ ಇದು. ಹಿಮಾಲಯ ಪರ್ವತದ ಹತ್ತದಂಗೆ ಆಯ್ತೈತೆ. ಕಾರ್ ತಗೊಂಡ್ರೆ ಹತ್ತದ ಕಷ್ಟ. ಎಲ್ಲಿ ಬೋರ್ಡ್ ಹಾಕವ್ರೆ? ಓಕೆ. ಇಲ್ಲಿ ಈ ಕಡೆಗೆ ಹಾಕವ್ರಲ್ಲ, ಎಲ್ಲ ಹಾಕವ್ರೆ. ಈ ದಾರಿಲಿ ಹೋಗ್ಬೇಕಾ? ಹಾಂ ಕೊರಗಜ್ಜ ಸ್ವಾಮಿಗಳು ಇಲ್ಲವ್ರೆ. ದೂರ ಇರಬೇಕು. ಆದರೆ ಏನು ಮಾಡೋದು, ಬಾಗಿಲು ಹಾಕವ್ರೆ. ಗೇಟ್ ಕ್ಲೋಸ್ ಆಗೈತೆ. ಕೊರಗಜ್ಜ ಸ್ವಾಮಿ ಸಾನ್ನಿಧ್ಯಕ್ಕೆ ಬಂದಿದ್ದೀವಿ. ಭಗವಂತ ನೀನೇ ಕಾಪಾಡಪ್ಪ. ಆಮೆ ಸೂತಕ ಇದ್ದವರು 16 ದಿನದವರೆಗೆ ಒಳಗೆ ಪ್ರವೇಶ ಇರುವುದಿಲ್ಲ ಮತ್ತು ಅವರ ಹರಕೆಯಲ್ಲಿ ಸೇವೆಯನ್ನು ಕೊಡುವಂತೆ ಇಲ್ಲ. ಗೊತ್ತಿಲ್ಲ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ. ನಡೆ ಅಷ್ಟು ದೂರ ಹೋಗ್ಬರ್ಮ ಮೇಲ್ಗಡೆ ಗಂಟೆ ಏನೈತೆ ಅಲ್ಲಿ ನೋಡ್ಕೊಂಡು.
ಎಷ್ಟು ಒಳಗಡೆ ಹೋಗಂಗಿಲ್ವಂತ? ಹಾಂ 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 ಅದಾ? ನಾವ್ಯಾಕೆ ಈ ರೋಡ್ ಹತ್ತುತ್ತಾ ಇದೀವಿ? ನಮ್ಮ ಕೆಲಸನೇ ಇದು, ಕಾರ್ಡ್ ತೋರಿಸೋದು. ಹ್ಞೂ ಆನೆ ಗೀನೆ ಏನಾರ ಬಂದ್ಬಿಡ್ತವೆ, ಹುಷಾರು. ಕೊರಗಜ್ಜ ನೋಡ್ಕೊಂಡು ಬಂದಮೇಲೆ ಮೈದಾಡಿ ವ್ಯೂ ಪಾಯಿಂಟ್ ಕರ್ಕೊಂಡು ಹೋಗೋಣ ಇವ್ರನ್ನ ಎಲ್ಲಾರನ್ನೂ. ಮೈದಾಡಿ ವ್ಯೂ ಪಾಯಿಂಟ್. ಮೈ ಡ್ಯಾಡಿ ಅಲ್ಲ, ಮೈದಾಡಿ ವ್ಯೂ ಪಾಯಿಂಟ್, ಕಳಸ ರೋಡ್, ಶಕ್ಲೇಶ್ವರ. ಕೈಯಲ್ಲಿ ಕಾಸಿಲ್ದೇನೆ ಈ ಥರ ಎಲ್ಲ ಸುತ್ತೀವಲ್ಲ ನಾವು. ಕೇರಳದವ್ರದ್ದು ಏನಾರ 1 ಕೋಟಿ ಲಾಟ್ರಿ ಹೊಡೆದ್ಬಿಟ್ರೆ ಬಿಟ್ಟವಪ್ಪ. ನಡ್ಕ ಪಡ್ಕೊಂಡೆಲ್ಲ ಹತ್ತಾಕ್ಬಿಡ್ತೀವಿ ಬೆಟ್ಟ ಗುಡ್ಡನ. ಅಣ್ಣ ಆಯ್ತಣ್ಣ, ಆಗ್ಲಿ ಅಣ್ಣ ಹೋಗೋಣ. ಮೈದಾಡಿ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ರಸ್ತೆ ಎಲ್ಲ ತಿರುಗು ಮರುಗು. ಪೂರ್ತಿ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲೇ ಸುತ್ತಾಡ್ತಾ ಇದ್ದೀವಿ ಇವತ್ತು ನಾವು. ನಮ್ಮ ಶ್ವಾಸಕೋಶ ಇನ್ನೂ 4 ವರ್ಷ ಜಾಸ್ತಿ ಬಳಕೆ ಬರ್ತದೆ. ಇಲ್ಲಿ ಬರೋ ಫ್ರೆಶ್ ಗಾಳಿ ತಗೊಂಡು ವ್ಯೂ ಹೆಂಗಿದೆ. ಮೆಣಸಿನ ಬಳ್ಳಿಗಳು ನೋಡಲಿ ಹೆಂಗೆ ಹಬ್ಕೊಂಡವೆ. ಮೆಣಸು, ಅಡಿಕೆ, ಮತ್ತೆ ಸಿಲ್ವರ್ ವುಡ್, ಅದರಲ್ಲಿ ಒಳ್ಳೊಳ್ಳೆ ಫರ್ನಿಚರ್ಗಳು ಮಾಡ್ತಾರೆ. ಮನೆಗಳು ದೂರದಲ್ಲೆಲ್ಲೋ ಒಂದು ಮನೆ ಇರ್ತದೆ. ದೂರದಲ್ಲಿರೋ ಮನೆಗಳು. ಆ ಮನೆಗೆ ಕ್ಯಾಮ್ರಾ, ಮನೆ ಮುಂದೆ ಒಂದು ಛತ್ರಿ ಯಾಕೆ ಹೇಳು? ಛತ್ರಿ ಮನೆ ಮುಂದೆ. ಕೊಡೆ, ಅಂಬ್ರೆಲಾ. ಯಾವಾಗಲೂ ಮಳೆ ಹೋಯ್ತದೆ ಇಲ್ಲಿ. ಈಚೆ ಬರುವಾಗ ಛತ್ರಿ ತಗೊಂಡು ಒಳಗೆ ಹೋಯ್ತಾರೆ, ಒಳಗೆ ಬರುವಾಗ ಈಚೆಗೆ ಬರ್ತಾರೆ. ಹೌದು, ನೋಡಪ್ಪ ಇಲ್ಲಿಂದ ಹೆಂಗೆ ಕಾಣಿಸ್ತದೆ ವ್ಯೂ. ಅಲ್ಲಿಗೆ ಏನ್ರ ನೋಡಿ, ಎತ್ತಿನ ಗಾಡಿನ ಇದು? ಹೋಯ್ ಅಂತ ಹೊಡಿಯಕ್ಕೆ ನೋಡು. ಮನೆ ನೋಡು ಹೆಂಗೆ ಕಟ್ಕೊಂಡವ್ರೆ ಪಾಪ. ರೋಡ್ ಹೆಂಗೆ ಮಾಡ್ಕೊಂಡವ್ರೆ. ಮನೆ ಹತ್ರಕ್ಕೆ ಹೋಗಿ ನೀರು ಕುಡ್ಕೊಂಬರ್ಮ ಅಂತ ಇದೆಯಾ? ಹೋಗಷ್ಟಲ್ಲೇ ನೀರು ಕುಡ್ದೋಗಿರ್ತೀವಿ ನಾವು. ಆಲ್ಮೋಸ್ಟ್ ದಾರಿನೇ ಅಲ್ಲಿ ಹೋಗ್ಬೋದು ಕಣ ಇದು. ಈ ಥರ ವಾತಾವರಣನೇ ಒಂಥರ ಅದ್ಭುತ ಕಣ ಇಲ್ಲಿ. ತಮಾಷೆ ವಿಚಾರನೇ ಅಲ್ಲ. ಈ ಥರ ಜಾಗಗಳಲ್ಲಿ ಜೀವನ ಮಾಡ್ಕೊಂಡು ನಿಮ್ಮದೇ ಅವರೇ ನೋಡು. ಎಷ್ಟು ಚೆನ್ನಾಗಿರೋ ಮನೆಗಳು ಕಟ್ಕೊಂಡವ್ರೆ. ಹೋಮ್ ಸ್ಟೇ ಅಂದರೆ ಟ್ರೆಕ್ಕಿಂಗು ಅದು ಇದು ಹೋಯ್ತಾರಲ್ಲ, ಅವ್ರು ಬೆಳಗ್ಗೆ ಎದ್ದು ಹೋಯ್ತಾರೆ, ಮಧ್ಯಾಹ್ನ ಊಟನೂ ಪಟ್ನ ಕಟ್ಕೊಂಡು ಹೋಗ್ತಾರೆ, ಬಾಕ್ಸ್ ಹಾಕೊಂಡು. ಇವರೆಲ್ಲ ತಿಂಡಿ ರೆಡಿ ಮಾಡಿಕೊಡ್ತಾರೆ. ಆಮೇಲೆ ಲಗೇಜ್ ಎಲ್ಲ ಇಲ್ಲೇ ಇಟ್ಬಿಟ್ಟು ಫ್ರೆಶ್ಶಾಗಿ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಬೆಟ್ಟ ಇಳಿದ್ಬಿಟ್ಟು ಆದಮೇಲೆ ಬಂದು ಮತ್ತೆ ಊಟ ತಿಂಡಿ ತಿನ್ಕೊಂಡು ಫ್ರೆಶ್ಶಾಗಿ ಸ್ನಾನ ಮಾಡ್ಕೊಂಡು ಊರ ಕಡೆ ಹೊರಡ್ತಾರೆ. ಪಾಠ 1. ಎಲ್ಲ ಕಡೆ ಕಾಫಿನೇ ಜಾಸ್ತಿ ಇದೆ ಕಣ ಇಲ್ಲಿ. ಕಾಫಿ ತೋಟದ ನಡುಮಧ್ಯದಲ್ಲಿ ಹೋಯ್ತಾ ಇದೀವಿ ನಾವು, ಕಪ್ಪು ದಾರಿಲಿ. ನಿಜ ಹೇಳಬೇಕು ಅಂದರೆ ಇದ್ದದ್ರಲ್ಲಿ ನಾವೇ ಪುಣ್ಯವಂತರು. ಎಲ್ಲ ಥರ ಅನುಕೂಲ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಐತೆ, ಅದರಲ್ಲೂ ನಮ್ಮ ಇಂಡಿಯಾದಲ್ಲೇ ಐತೆ.
ಪ್ರತಿಯೊಂದಕ್ಕೂ ಸ್ವಿಟ್ಜರ್ಲ್ಯಾಂಡು, ಮಲೇಷ್ಯಾ, ಹಾಂಗ್ಕಾಂಗು ಅಂದ್ಕೊಂಡು ಹೋಗ್ತಾರೆ. ನಮ್ಮ ಹತ್ರ ಏನಿಲ್ಲ, ಎಲ್ಲ ಐತೆ. ಹಾಂ, ಕೆರೆ ಕಟ್ಟೆಗಳು, ಸಮುದ್ರಗಳು, ಕಾಫಿ ಎಸ್ಟೇಟ್ಗಳು, ತೊರೆಗಳು, ಬೆಟ್ಟ ಗುಡ್ಡಗಳು ಎಲ್ಲ ಐತೆ. ಆಮೇಲೆ ಇದು ಈಗ ಮುನ್ನಾರ್ಗೆ ಹೋಗ್ಬೇಕು, ಟೀ ಎಸ್ಟೇಟ್ ನೋಡೋಕ್ಕೆ, ಗ್ಯಾಪ್ ರೋಡ್ ನೋಡೋಕ್ಕೆ ಅಂತಾರೆ. ಅದು ನಮ್ಮ ಕರ್ನಾಟಕದಲ್ಲೇ ಐತಪ್ಪ ಆ ಥರ. ಯಾಕೆ ಹೊರಗಡೆ ಎಲ್ಲ ಹೋಗೋದು? ಹೋಗಿ ಎಲ್ಲರೂ ಇಲ್ಲೆಲ್ಲ ನೋಡಿ ಮುಗಿದ ಮೇಲೆ ಸಮಾಧಾನ ಆಗಿದೆ ಅಂದರೆ ಹೋಗಿ ಎಲ್ಲೆಲ್ಲ ನೋಡಿ. ಹಾಂ, ಯಾರನ್ನೂ ಹೋಗ್ಬೇಡ ಅಂತ ಹೇಳಲ್ಲ ನಾವು. ನಮ್ಮಲ್ಲಿರೋದನ್ನು ನಾವು ನೋಡಬೇಕು, ನಮ್ಮದನ್ನು ಆನಂದ ಪಡಬೇಕು. ಸಣ್ಣ ಗಾಳಿ ಬೀಸ್ತೈತೆ ಈ ರೋಡಲ್ಲಿ ಹೋಯ್ತಾ ಇದ್ದಾರೆ ಬೈಕ್ ಓಡಿಸ್ಕೊಂಡು. ಥಂಡಿ ಹವ. ಕುಳು 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 ಅಂತ ಅದೇ. ಹಾಕೋರು ಕೂತ್ಕೊ ಹಂಗೆ. ಮೇಲ್ಗಡೆ ಎಲ್ಲೋಯ್ತದೆ, ಅದಕ್ಕೂ ಹೋಗೋಣ. ಯಾವ ಡೌನು ಏನಾದರೂ ಬಿಡೋದು ಬೇಡ. ಹೋಯ್ತಾ ಇರೋಣ. ಕಾಡು ಮೇಡು ಬೆಟ್ಟ ಎಲ್ಲನೂ. ಇಷ್ಟೇ ಅಲ್ವಾ ಇದು? ಮನೆ ಪಾಳಾಗಿದೆ, ಮನೆ ಇದು. ಪಾಳಾದರೂ ನೋಡಿ ಎಷ್ಟು ಚೆನ್ನಾಗಿದೆ ಜಾಗ ಇದು. ಅಲ್ಲೇ ಯಾರನ್ನಾರ ಕೇಳೋಣ. ಇಲ್ಲಾಂದ್ರೆ ಅಲ್ಲಿ ಕೆಳಗಡೆ ಹೋದ್ರೆ ಗೊತ್ತಾಯ್ತದೆ. ಇಲ್ಲಿಂದ ಗೆಸ್ ಮಾಡು, ಎಲ್ಲಿ ಹೋಗ್ಬೋದು ರೋಡ್ ಅದಕ್ಕೆ? ಹಾಂ, ಅಲ್ಲಲ್ಲ, ಆ ಮರದ ಬುಡಕ್ಕೆ ಹೋಗ್ಬೇಕು. ಅದು ರೋಡ್ ಆಯ್ತಾ? ಅಲ್ಲೇ ಹೋಗೋಣ. ಯಾರವ್ರು ಇಲ್ಲಿ ಕೇಳಕ್ಕೆ ಯಾರು ಇಲ್ವಲ್ಲ? ಈ ಬೆಟ್ಟದ ಮೇಲೆ ಏನಿದೆ? ಅದು ಅಲ್ಲ ಇದು ನೋಡಲ್ಲಿ, ಹೋಮ್ ಸ್ಟೇ. ನೋಡೋಣ. ರಣ ಭಯಂಕರ ರೋಡ್ ಇದು. ಏನೋ ಈ ಥರ ಕಾಡು ಮೇಡು ಬೆಟ್ಟಗಳು ಇಲ್ಲ. ಆ ವ್ಯೂ ಪಾಯಿಂಟ್ ಬಂದ್ಬಿಟ್ಟು ನಾವು ಆ ರೆಸಾರ್ಟ್, ವೈಟ್ ರೆಸಾರ್ಟ್ ಬಿಟ್ಬಿಟ್ಟು ಮುಂದಕ್ಕೆ ಬಂದ್ಬಿಟ್ಟು ನಾವು ಅದೇ ರೋಡ್ ಇರ್ಬೋದು, ಮೊಂಡ್ ರೋಡು. ಯಾರಾದರೂ ಕೇಳುವ ಅಂದರೆ ಯಾರೂ ಇಲ್ವಲ್ಲಪ್ಪ. ಏನಪ್ಪ ಕತೆ? ಗ್ರೀನ್ ಹನಿ ಬೀ ಫಾರ್ಮ್ ಇದು. ಅವನು ಕೇಳೋಂಗೆ, ಅವನಿಗೆ ಎಲ್ಲೋಗುತ್ತೆ ರೋಡ್ ಇದು? ಹಿರೇಬೈಲಿಗೆ ಹೋಗ್ತಾರ? ಅಲ್ಲೊಂದು ಮೇಲ್ಗಡೆ ಗುಡ್ಡ ಮೇಲೆ ಬಿಳಿದು ಇದು ಮಾಡಿದಾರಲ್ಲ ರೆಸಾರ್ಟು. ಹಾಂ, ಹಿಂಗೆ ಹೋಗ್ಬೋದಾ? ಹೊಸದಾಗಿ ಬಿಲ್ಡಿಂಗ್ ಮಾಡಿದಾರಲ್ಲ, ಒಂದು ಬೋರ್ಡ್ ಹಾಕಿದಾರಾ? ಥ್ಯಾಂಕ್ಸ್ ಅಣ್ಣ.
ಹಿರೇಬೆಲೆ ಅಂದರೆ ಟೀ ಎಸ್ಟೇಟ್ ಐತಲ್ಲೋ, ಅದೇ ಒಂದು ಏರೋಪ್ಲೇನ್ ನಿಲ್ಸವ್ರಲ್ಲ ಜೆಟ್ಟು, ಅಲ್ಲಿಗೆ ಹೋಗ್ಬೋದು. ಇಲ್ಲಿರ್ಬೇಕಣ್ಣ ರೋಡ್ ಅದು. ಮೈದಾಡಿ ಪ್ರವಾಸಿ ತಾಣ ಗ್ರಾಮ ಪಂಚಾಯತ್. ಇಲ್ಲಿ ಹೋದ್ರೆ ರೆಸಾರ್ಟ್ ರೆಡಿ ಆಗ್ತಾ ಇದೆಯಲ್ಲ, ಅಲ್ಲಿ ಹೋಗುತ್ತಾ? ಮೇಲ್ಗಡೆ ಗುಡ್ಡೆ ಮೇಲೆ ಅಲ್ಲಿಗೆ ಹೋಗ್ತದಾ? ಸುಮ್ಮನೆ ನೋಡೋಕ್ಕಷ್ಟೇ. ಹಾಂ, ಯಾವುದು? ಅದೇ ಅದೇ ಸುಮ್ಮನೆ ನೋಡ್ಕೊಂಬರೋದು ಅಷ್ಟೇ ಗುಡ್ಡೆ ಮೇಲಿಂದ. ಅದೇ ಹಾಂ 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 ಓಕೆ. ಕಾಡು ಮೇಡು ಬೆಟ್ಟ ಎಲ್ಲ ಸುತ್ತಾಕ್ಬಿಡೋಣ ಕಣ, ಬೆಟ್ಟ ಗುಡ್ಡ ಎಲ್ಲ. ಕರೆಕ್ಟ್ ಟೈಮ್ ಸಿಕ್ಕುದಲ್ಲಪ್ಪ ನಮ್ಗೆ ಅಡ್ಡದಾರಲ್ಲಿ ಅಂಟಮ್ಮ. ನಡಿಯೋಣ. ಹಾಂ, ನ್ಯೂಟ್ರಲ್ ಮಾಡ್ಕೊಂಡೋದು ಅಣ್ಣ, ಒಳ್ಳೆ ಮೈಲೇಜ್ ಬರ್ತದೆ ನನಗೆ. ಹಾಂ ಓಕೆ, ಥ್ಯಾಂಕ್ ಯು. ಹಾಂ ಬಂತು ಕೊನೆಗೂ ಬಂದ್ವಲ್ಲೋ. ಮಹೇಶ, ಜೀವನದಲ್ಲಿ ನೋಡಕ್ಕಾಗಲ್ಲ ನಿಂಗೆ ಈ ಜಾಗನ. ನನ್ ಸವಾಸ ಮಾಡಿ ನೀನು ಹಾಳಾಗೋದೆ. ಆ ಸವ ಆಗೋದೆ ನೀನ್ ನನ್ನ ಸವಾಸ ಮಾಡಿ. ನೋಡ್ಬಾರ್ದು ನೋಡ್ಕೊಂಡು ನಾವು ಕಲ್ತ್ಕೊಂಡ್ಬಿಡ್ತೀವಿ. ಹೃದಯ ಮಡಿಲ ಹುಡುಗಿ ಎದೆ ಬಾಗಿಲಿಗೆ ಬಂತೋ ಪ್ರಣಯ ಉನ್ಮಾದ ತಾನಾಗಿ ಹಾಡಾಗೋ ಸಮಯ ಏಕಾಂತ ಕಲ್ಲನ್ನು ಮಾಡುವುದೋ. ಮಹೇಶ, ಎಂತೆಂತ ಪ್ಲೇಸ್ಗಳು ನೋಡಿ ನೀನು ಸಮಾಧಾನ ತಗೋಬಿಟ್ಟ ನನ್ನ ಜೊತೆಲಿ. ಸಾಕಾಗತ್ತೆ ನಮ್ ಜಾಗ. ಮತ್ತೆ ಇಲ್ಲಿ ನೋಡ್ರಿ ರೈಟ್ ಎಲ್ಲ ಬೆಕ್ಕಿಯಲ್ಲ ಕದವ್ರಲ್ಲಿ. ಟೈಮು ಜಾಸ್ತಿ ಇದೆ ನಮ್ಗೆ, ಒಂದ್ 2-3 ಅವರ್ ಟೈಮ್ ಪಾಸ್ ಮಾಡ್ಬೋದು. ಸಾಕಾಗ ಒಳ್ಳೆ ಜಾಗ. ಏನಾದ್ರು ರೆಸಾರ್ಟ್ ಓಪನ್ ಆಗ್ಬಿಟ್ರೆ ಇನ್ನು ಪಬ್ಲಿಕ್ ಜಾಸ್ತಿ ಆಗೋಯ್ತಾರೆ. ಇದು ಪಬ್ಲಿಕ್ ಮತ್ತೆ ಆಲ್ಟ್ ಆಗೋರು ಜಾಗ ಹಂಗಾಯ್ತು ಜಾಸ್ತಿ ಆಗೋಯ್ತಾರೆ. ಅಂದ್ರೆ ಪಾರ್ಟಿ ಸರಿ ಹುಡುಗರಿಗೆ ಪಾರ್ಟಿ ಮಾಡೋರ್ಗೆ ಮಸ್ತ್ ಜಾಗ ಇದು. ಏನ್ ತಲ್ಲವಿಲ್ಲ ಅಲ್ವಾ? ಮೊಬೈಲ್ ಟವರ್ ಸಿಗಲ್ಲ. ಟವರು ಸಿಗ್ನಲ್ ಸಿಗ್ತದೆ ಅನ್ಕೊಳಪ್ಪ. ಆರಾಮ ಮಾತಾಡ್ತಾವ ಅಷ್ಟೇ, ಹೆಚ್ಚು ಹೌದು. ಇವೇನ್ ಬಾಟ್ಲುಗಳಿವು? ಓ, ಇಲ್ಲೊಂದು ತೋಟ ಎಲ್ಲ ಮಾಡವ್ರೆ. ಯಾರ ಬರ್ತಾರ ಬಂದಲ್ಲಿ ಬರ್ಲಿ. ತೋಟ, ವ್ಯೂ ಪಾಯಿಂಟ್, ಬೆಕ್ಕತ್ತು ರಣ. ಮಕ್ಳುಗಳ ಕರ್ಕೊಂಡ್ ಬರ್ಬೇಕಣ್ಣ, ಖುಷಿ ಪಡ್ತಾರೆ ಅಲ್ವಾ? ಹೆಂಗೈತಪ್ಪ ಜಾಗ ಇದು ಮಹೇಶ? ಸೂಪರ್ ಮಾಮೂಲಿ. ಇದೇನು ಹಿಂಗಲ್ಲ. ನೀನ್ ಯಾಕೆ ಇಷ್ಟು ವಯಸ್ಸಾದ್ರೂ ಸುತ್ತಾಡ್ಬೇಕು ನೋಡ್ಬೇಕು ಅಂತೆಲ್ಲ ಆಟ ಬೀಳ್ತಾರೆ. ಯಾಕೆ ಸುತ್ತಾಡ್ಬಾರ್ದ? ಯಾರೋ ಬೇರೆಯವ್ರ ಮಕ್ಳು ಕೇಳಿದಂಗೆ ಕೇಳ್ತೀಯ? ಅಲ್ಲ ಮಮ್, ಇಷ್ಟು ವಯಸ್ಸಾದ್ಮೇಲೆ ನಿನ್ಗೇನಪ್ಪ ಅಂತ ಆಸೆ ಆಕಾಂಕ್ಷೆಗಳು? ಈಗ ನಾವು ಭೂಮಿ ಮೇಲೆ ಹುಟ್ಟಿದೀವಿ. ಭೂಮಿ ಮೇಲೆ ಹುಟ್ಟಿ ಭೂಮಿನೇ ನೋಡಿಲ್ಲ ಅಂದ್ರೆ ನಾವು ಮತ್ತೆ ಭೂಮಿ ನೋಡ್ಬೇಕು ಅಂದ್ರೆ ದೇವ್ರ ನಮ್ಮನ್ನ ಕಳಿಸ್ತಾನ? ಆಗಲ್ಲ, ಕಳಿಸಲ್ಲ ತಾನೆ. ಹುಟ್ಟಿದಾಗ ಭೂಮಿ ನೋಡುತ್ತಪ್ಪ. ನಿಜ, ಸರಿ. ನನ್ ಮಗಳೇನ್ ಹೇಳ್ತಾವ ಗೊತ್ತಾ? ನೀನ್ ಎಲ್ಲಾದ್ರೂ ಹೋಗು, ಯಾವಾಗಾದ್ರೂ ಹೋಗು, ಯಾರನ್ನಾರು ಒಬ್ರನ್ನ ಜೊತೆಲಿ ಕರ್ಕೊಂಡು ಹೋಗು. ಜೊತೆಲಿ ಇರ್ಬೇಕಷ್ಟೇ. ಗೊತ್ತಿಲ್ಲ. ಓ, ಅವಾಗ ಇದಾಗಿತ್ತಲ್ಲ ನಿಂಗೆ ಪುನಃ ಇದು ಸೆಕೆಂಡ್ ಲೈಫ್ ನನಗೆ. ಯಾರ ಜೊತೆಲಾರು ಹೋಗ್ಬೋದು, ಒಬ್ರು ಜೊತೆಲಿ ಇರ್ಬೇಕು ಅಷ್ಟೇ. ಅವ್ರ ಖುಷಿಗೆ ನಾನು ಒಬ್ನೇ ಹೋಗ್ತೀನಿ, ಓಡಾಡ್ತೀನಿ ಅಂದ್ರೆ. ಈಗ ಬದುಕಿದಾಗ ಮಕ್ಳುಗಳು ಚೆನ್ನಾಗಿ ನೋಡ್ಕೋತಾರೆ. ಹೌದು, ಆಯ್ತಾ? ನನ್ನ ಕೈಲಿ ಆಗಲ್ಲ, ಎದ್ದಿ ಓಡಾಡಕ್ ಆಗಲ್ಲ ಅಂದಾಗ ವೀಲ್ ಚೇರ್ ತತ್ತಾರೋ ಅಥವಾ ಹಾಸಿಗೆ ಮೇಲೆ ಮಲಗಿಸ್ಕೊತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಅದು ಅವ್ರು ನನ್ನ ನೋಡ್ಕೊಳ್ಳೋದು.
ಈಗ ನಾನು ನನ್ನನ್ನು ನೋಡ್ಕೋಬೇಕು. ನಿನ್ನ ನೋಡ್ಕೊಳ್ತೀನಿ ಅಷ್ಟೇ. ಹೌದು. ನಾನು ಕಟ್ಕೊಂಡಿದ್ದೀನಿ. ಹಾ. ಈಗ ನೀನ್ ಸತ್ತೋಗ್ಬಿಟ್ರೆ ನಿನ್ ಫೋಟೋಗೆ ಯಾವ ತರ ಹೂದು ಹಾರ ಹಾಕ್ತಾರೆ ಅಂತ ಗೊತ್ತಾ ನಿಂಗೆ? ಗೊತ್ತಿಲ್ಲ ಮಾಮ್. ಏನೇನ್ ಅಡಿಗೆ ಮಾಡಿಸ್ತಾರಂತ ಗೊತ್ತಾ? ಓ ನಿನ್ ಲೆಕ್ಕಾಚಾರ ಮಾಮ. ನಾವೇನೇ ಎಷ್ಟೇ ಸಂಪಾದನೆ ಮಾಡಿದ್ರು ನಮ್ ಚಿತ್ತ ಕೂಡ ನಮ್ಗೆ ಸಿಗಲ್ಲ ಅಂತ ಹೇಳ್ತಿದ್ಯಾ? ಯಾವನಿಗೂ ಸಿಗಲ್ಲ. ಹಾ ನಿಜ ಬಿಡು. ನಿನಗೆ, ನನಗೆ, ನನ್ನ ಮಕ್ಳಿಗೆ, ನನ್ನ ಹೆಂಡತಿಗೆ ಅಂತ ಅಲ್ಲ, ಪ್ರಪಂಚದಲ್ಲಿ ಯಾರಿಗೂ ಅವ್ರ ತಿಥಿ ಊಟ ಅವ್ರಿಗೆ ಸಿಗಲ್ಲ ಅಲ್ವಾ? ಹಂಗಿರುವಾಗ ಹೌದು. ಏನ್ ತಗೊಂಡೋಗಿ ಏನ್ ಮಾಡ್ತೀಯಾ? ಏನ್ ತಗೊಂಡ್ ಹೋಗ್ ಸಾಧ್ಯ ಹೇಳ್ಬೋಲೆ. ಈಗ ಅಕಸ್ಮಾತ್ ಅಪ್ಪ ಅಮ್ಮ ಏನೇ ಸಂಪಾದನೆ ಮಾಡಿದ್ರು ನಿಮ್ಗೆ ಬಿಟ್ಬಿಟ್ಟು ಹೋಯ್ತಾರೆ. ಹೌದು. 5 ಕೋಟಿ ಸಂಪಾದನೆ ಮಾಡಿದ್ರೆ 5 ಲಕ್ಷ ಖರ್ಚು ಮಾಡ್ಕೋತಾರ ಅವರು ವಯಸ್ಸಾದ್ಮೇಲೆ. ಅಷ್ಟೇ. ಮಿಕ್ಕಿದೆಲ್ಲ ನಿನ್ಗೆ ತಾನೆ. ಹೌದು. ಮತ್ತೆ ಯಾಕೆ ಅವ್ರನ್ನ ತಡಿಬೇಕು? ಅವ್ರ ಬದುಕು ಖುಷಿಯಾಗಿರ್ಲಿ ಅಂತ ಹೇಳ್ಬೇಕು ತಾನೆ. ಅದು ಎಲ್ಲಾರು ಹಂಗೆ ಇರ್ಬೇಕಲ್ಲ ಮಾಮ. ನಾವ್ ಹೇಳ್ಕೊಟ್ಟಂಗೆ ನಮ್ಮ ಮಕ್ಳು ನಾವೇನ್ ಹೇಳ್ಕೊಡ್ತೀವಿ ಅದೇ ಹೇಳು. ಅದನ್ನ ಅವರು ಅಪ್ಪ ಅಮ್ಮನ್ಗೆ ಹೇಳ್ತಾರೆ, ಮತ್ತೆ ಅವ್ರ ಮಕ್ಳಿಗೆ ಅವ್ರು ಹೇಳ್ತಾರೆ. ನೀನ್ ಏನ್ ಕಲಿಸ್ತೀಯಾ ಅದನ್ನೇ ಅವ್ರು ಹೇಳೋದು, ಅದನ್ನ ಅವ್ರಿಗೆ ಹೇಳ್ತಾರೆ ಅಲ್ವಾ? ಹೌದು. ಎಲ್ರು ತಿಳ್ಕೊಳ್ಳಿ. ಇಲ್ಲ ಸತ್ಯ ಗೊತ್ತು, ಎಲ್ಲ ತಿಳ್ಕೊಬೇಕು. ಕೆಲವರು ಗೊತ್ತಿದ್ದು ತಪ್ಪು ಮಾಡ್ತಾರೆ, ಕೆಲವರು ಗೊತ್ತಿಲ್ಲದೆ ಮಾಡ್ತಾರೆ, ಕೆಲವರು ಇನ್ನೊಬ್ರು ನೋಡಿ ಮಾಡ್ತಾರೆ. ಅವ್ರ ಬದುಕಲ್ಲಿ ಏನೇ ಧರ್ಮ ಸಂಕಟ ಬಂದಿರ್ಲಿ, ಅವ್ರ ಪೇರೆಂಟ್ಸ್ಗಳನ್ನ ಅವ್ರ ಒಂದ್ ಏಜಿಗೆ ಬಂದ್ಮೇಲೆ ಹೌದು ಅವ್ರು ಖುಷಿಯಾಗಿರಕ್ ಬಿಟ್ಬಿಡ್ಬೇಕು. ಅವಾಗ ನಾವು ಅವ್ರು ಕೊಡೋ ಬೆಲೆ. ಅಪ್ಪ ಅಮ್ಮದಿರ್ಗೆ ಮಕ್ಕಳೆಲ್ಲ ದುಡ್ದು ಏನು ತಂದ್ಕೊಡೋದ್ ಬೇಡ. ಹೌದು. ಅವ್ರ ಬದುಕನ್ನ ಅವ್ರು ರೂಪಿಸ್ಕೊಂಡು ಅಪ್ಪ ಅಮ್ಮನಿಗೆ ಸ್ವಲ್ಪ ಫ್ರೀಡಮ್ ಕೊಟ್ರೆ ಅವರು ಮಕ್ಕಳು ಆಗಿ ಬೆಳೆಯುವಾಗ ನಾವೇನ್ ಕಷ್ಟಪಟ್ಟಿದ್ದೋ ಅದೆಲ್ಲ ಸಂಪೂರ್ಣವಾಗಿ ಒಡೆದಿದೆ, ನೆನಪಿರಲ್ಲ, ಹೇಳ್ತಿದ್ದೇನೆ. ಈ ಖುಷಿಲಿ ಅದನ್ನೆಲ್ಲ ಮರಿತೀವಿ. ಸರಿ ಆಯ್ತು, ನಡಿ ಹೋಗದೆ. ಈಗ ಟೈಮ್ ಆಗೋಯ್ತು, ದೂರ ಹೋಗ್ಬೇಕು. ನಾನು ನಿನ್ನ ಸುಮ್ನೆ ಕೇಳಿದೆ ನೀ ಏನಕ್ಕೆ ತಿರುಗಾಡ್ತೀಯ ಅಂತ, ಅದಕ್ಕೆ ಉತ್ತರ ಕೊಟ್ಟಲ್ಲ. ನನ್ಗೆ ಅಷ್ಟೇ ಮನ್ಸಲ್ಲಿರೋದು, ಅರ್ಥಪೂರ್ಣ ವಿವರಣೆ ಕೊಟ್ಟಿದ್ಯಾ. ಆಯ್ತು. ಈಗ ಬಂದಿರೋ ನೆಕ್ಸ್ಟ್ ಜಾಗ ಬಂದು ಕೆಳಗೂರು ಟೀ ಎಸ್ಟೇಟ್. ಇಲ್ಲಿ ಕಳಸಾ ಹೊರನಾಡು ಮಧ್ಯ ಬರೋ ರೋಡಲ್ಲಿ ಮುಂದಿನ ಭಾಗದಲ್ಲಿ ಕೆಳಗೂರು ಟೀ ಎಸ್ಟೇಟ್ ಅನ್ನ ವಿಡಿಯೋ ಮಾಡ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.